ನಮಸ್ಕಾರ. ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ 2026 ಹೇಗಿರಲಿದೆ ಅಂತ ನೋಡೋಣ ಬನ್ನಿ. ಈ ತಿಂಗಳು ಗ್ರಹಗಳ ಆಟ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರಲಿದೆ ಬನ್ನಿ ಡೀಟೇಲ್ ಆಗಿ ತಿಳಿಯೋಣ. ಕರ್ಕಾಟಕ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಇವ್ರದ್ದು ತುಂಬಾ ಸೆನ್ಸಿಟಿವ್ ವ್ಯಕ್ತಿತ್ವ ಅಲ್ವಾ. ಆದ್ರೆ ಅವ್ರಿಗೆ ಸರಿ ಅಂತ ಅನ್ಸೋ ಒಂದು ಸಣ್ಣ ಪ್ರೋತ್ಸಾಹ ಸಿಕ್ಕರೆ ಸಾಕು, ಅವ್ರು ಮಾಡೋ ಸಾಧನೆ ಇದೆಯಲ್ಲ ಅದು ಅದ್ಭುತ. ಸರಿ, ಹಾಗಾದ್ರೆ ಈ ತಿಂಗಳು ಆ ಅದ್ಭುತ ಸಾಮರ್ಥ್ಯವನ್ನ ಯಶಸ್ಸಿನ ಕಡೆಗೆ ಹೇಗೆ ಕೊಂಡೊಯ್ಬೋದು ನೋಡೋಣ ಬನ್ನಿ. ಈ ಫೆಬ್ರವರಿ ತಿಂಗಳಿದೆಯಲ್ಲ, ಇದು ಕರ್ಕಾಟಕ ರಾಶಿಯವರಿಗೆ ಒಂದು ರೀತಿ ಡಬಲ್ ಗೇಮಿಂದ ಹಾಗೆ. ಯಾಕಂತೀರಾ? ಒಂದು ಕಡೆ ಕೆರಿಯರಲ್ಲಿ ಸಖತ್ ಅವಕಾಶಗಳು ಬರ್ತವೆ, ಇನ್ನೊಂದು ಕಡೆ ಅಷ್ಟೇ ಟಫ್ ಚಾಲೆಂಜ್ಗಳು ಕಾಯ್ತಾ ಇರ್ತವೆ. ಹಾಗಿದ್ರೆ ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೇಗೆ? ಬನ್ನಿ ಅದರ ಗುಟ್ಟನ್ನೇ ಈಗ ತಿಳ್ಕೊಳ್ಳೋಣ. ಸರಿ, ಈ ತಿಂಗಳ ಜರ್ನಿಯಲ್ಲಿ ನಾವೇನೆಲ್ಲ ನೋಡೋಣ ಅಂದ್ರೆ, ಮೊದಲು ಗ್ರಹಗಳ ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದು ಕೆರಿಯರ್, ಫಿನಾನ್ಸ್, ರಿಲೇಷನ್ಶಿಪ್ಸ್, ಹೆಲ್ತ್ ಹಾಗೆ ಸ್ಟೂಡೆಂಟ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡಿ ಕೊನೆಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ರೆಮಿಡೀಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಗ್ರಹಗಳ ಸ್ಥಿತಿ ನೋಡಿ. ಈ ತಿಂಗಳ ಫುಲ್ ಭವಿಷ್ಯ ನಿಂತಿರೋದೇ ಪ್ಲಾನೆಟ್ಸ್ ಪೊಸಿಷನ್ನಲ್ಲಾಗುವ ಒಂದು ದೊಡ್ಡ ಬದಲಾವಣೆ ಮೇಲೆ. ಸೊ ಆ ಚೇಂಜ್ ಏನು, ಅದರ ಇಂಪ್ಯಾಕ್ಟ್ ಹೇಗಿರುತ್ತೆ ಅದನ್ನ ಮೊದಲು ಅರ್ಥ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನೋಡಿ, ತಿಂಗಳನ್ನ 2 ಭಾಗ ಮಾಡಬಹುದು. ಫಸ್ಟ್ ಹಾಫ್ ಅಂದ್ರೆ ಫೆಬ್ರವರಿ 1ರಿಂದ 14ರವರೆಗೆ 4 ಮೇನ್ ಗ್ರಹಗಳು ನಿಮ್ಮ 7ನೇ ಮನೆಯಲ್ಲಿವೆ. ಇದು ರಿಲೇಷನ್ಶಿಪ್ಸ್ಗೆ ತುಂಬಾ ಒಳ್ಳೆಯದು. ಆದರೆ ಸೆಕೆಂಡ್ ಹಾಫ್ ಇದೆಯಲ್ಲ, ಫೆಬ್ರವರಿ 15ರ ನಂತರ ಅದೇ ಗ್ರಹಗಳು ರಾಹು ಜೊತೆ ಸೇರಿ 8ನೇ ಮನೆಗೆ ಹೋಗ್ತವೆ. ಅಂದ್ರೆ 5 ಗ್ರಹಗಳ ಒಂದು ಕಾಂಬಿನೇಷನ್. ಇಷ್ಟ, ಈ ತಿಂಗಳ ಎಲ್ಲ ಟ್ವಿಸ್ಟ್ಗಳಿಗೆ ಇದೇ ಕಾರಣ. ಸರಿ, ಈ ಗ್ರಹಗಳ ಬದಲಾವಣೆ ನಮ್ಮ ಕೆರಿಯರ್ ಮತ್ತು ದುಡ್ಡಿನ ವಿಚಾರದಲ್ಲಿ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ಈಗ ನೋಡೋಣ. ಕೆರಿಯರ್ ವಿಚಾರಕ್ಕೆ ಬಂದ್ರೆ ಇಲ್ಲೂ ಕೂಡ 2 ಫೇಸ್ ಇದೆ. ತಿಂಗಳ ಮೊದಲಾರ್ಧದಲ್ಲಿ ನೀವು ಹೈಲೈಟ್ ಆಗ್ತೀರಾ, ಹೊಸ ಜವಾಬ್ದಾರಿಗಳು, ಪ್ರಮೋಷನ್ ಚಾನ್ಸಸ್ ಎಲ್ಲನೂ ಇದೆ. ಆದರೆ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ತೆರೆಮರೆಯಲ್ಲಿ ಕೆಲಸ ಮಾಡಬೇಕಾಗ್ಬೋದು. ಇಲ್ಲಿ ಸಣ್ಣ ಮಿಸ್ಟೇಕ್ ಕೂಡ ದೊಡ್ಡ ಕಾಣುತ್ತೆ. ಸೊ ತುಂಬಾನೇ ಕೇರ್ಫುಲ್ ಆಗಿರಬೇಕು. ಹಣಕಾಸಿನ ವಿಷಯಕ್ಕೆ ಬರೋಣ. ದುಡ್ಡು ಬರುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಹೋಗೋ ಖರ್ಚಿದೆಯಲ್ಲ ಅದೂ ಜಾಸ್ತಿ. ಸಾಲಗಳು ಕೂಡ ಹೆಚ್ಚಾಗ್ಬೋದು. ಇನ್ಶೂರೆನ್ಸ್, ಪ್ರಾಪರ್ಟಿ, ಟ್ಯಾಕ್ಸ್ ಈ ಥರದ ವಿಚಾರಗಳಲ್ಲಿ ಗೇನ್ ಅಥವಾ ಲಾಸ್ ಎರಡಕ್ಕೂ ಚಾನ್ಸ್ ಇದೆ. ಅದಕ್ಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡುವಾಗ ಒಂದು ಕ್ಷಣ ಯೋಚನೆ ಮಾಡೋದು ತುಂಬಾ ಒಳ್ಳೆಯದು. ನೋಡಿ, ಇದೊಂದು ತುಂಬ ಇಂಪಾರ್ಟೆಂಟ್ ಸಲಹೆ. ಈ ತಿಂಗಳು ಯಾವುದೇ ಪೇಪರ್ಗೆ ಸೈನ್ ಮಾಡೋ ಮುಂಚೆ ಪ್ಲೀಸ್ 1ಕ್ಕೆ 2 ಸರಿ ಓದಿ. ಅಷ್ಟೇ ಅಲ್ಲ, ತುಂಬಾ ಹತ್ರದವ್ರಿಗೆ ಸಾಲ ಕೊಡ್ತಿದ್ರೂ ಕೂಡ ಒಂದು ಬರವಣಿಗೆಯಲ್ಲಿ ಇಟ್ಕೊಡೋದು ತುಂಬಾನೇ ಸೇಫ್. ಸರಿ, ವೃತ್ತಿ, ಹಣಕಾಸು ಆಯ್ತು. ಈಗ ನಮ್ಮ ಪರ್ಸ್ನಲ್ ಲೈಫ್ ಕಡೆಗೆ ಬರೋಣ. ಸಂಬಂಧಗಳು, ಫ್ಯಾಮಿಲಿ ಲೈಫ್ ಹೇಗಿರಲಿದೆ? ಲವ್ ಮತ್ತು ಮ್ಯಾರೇಜ್ ಲೈಫ್ನಲ್ಲಿ ಸ್ವಲ್ಪ ರೊಮ್ಯಾನ್ಸ್, ಸ್ವಲ್ಪ ಜಗಳ ಎರಡೂ ಇರುತ್ತೆ. ಆದರೆ ಒಂದು ವಿಷಯ ನೆನ್ಪಿಡಿ, ಫೆಬ್ರವರಿ 24ರ ನಂತರ ಮಾತುಗಳಲ್ಲಿ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಆಗಬಹುದು. ಸೊ ಆ ಟೈಮ್ನಲ್ಲಿ ಕಮ್ಯುನಿಕೇಷನ್ ಮಾಡುವಾಗ ತಾಳ್ಮೆ ತುಂಬಾ ಮುಖ್ಯ. ಫ್ಯಾಮಿಲಿ ವಿಚಾರದಲ್ಲೂ ಅಷ್ಟೇ ಒಂದು ಮಿಕ್ಸ್ಡ್ ಬ್ಯಾಗ್ ಇದು. ಕೇತುವಿನಿಂದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ಬೋದು, ಫ್ಯಾಮಿಲಿ ಹೆಲ್ತ್ಗೋಸ್ಕರ ಖರ್ಚು ಬರ್ಬೋದು. ಆದರೆ ಪಾಸಿಟಿವ್ ಸೈಡ್ ಏನಪ್ಪ ಅಂದ್ರೆ, ಮನೆಯಲ್ಲಿ ಮದುವೆ ಅಥವಾ ಮಗು ಹುಟ್ಟೋ ಥರ ಶುಭ ಕಾರ್ಯಗಳ ನಡೆಯೋ ಬಲವಾದ ಸೂಚನೆಗಳು ಇವೆ. ಸೊ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದು ತುಂಬಾ ಮುಖ್ಯ. ಸರಿ, ಈಗ ಆರೋಗ್ಯ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋಣ. ಈ ಎರಡೂ ವಿಷಯಗಳು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹೆಲ್ತ್ ಮ್ಯಾಟರ್ಸಲ್ಲಿ 2 ಡೇಟ್ ರೇಂಜ್ ಬಗ್ಗೆ ತುಂಬಾ ಅಲರ್ಟ್ ಆಗಿರಬೇಕು. ಮೊದಲನೇದು ಫೆಬ್ರವರಿ 8ರಿಂದ 14. ಈ ಟೈಮಲ್ಲಿ ಮೆಂಟಲ್ ಆಂಗ್ಸೈಟಿ ಇರುತ್ತೆ, ಆಕ್ಸಿಡೆಂಟ್ ರಿಸ್ಕ್ ಕೂಡ ಇದೆ. ಸೊ ಡ್ರೈವಿಂಗ್ ಮಾಡುವಾಗ ಎಕ್ಸ್ಟ್ರಾ ಕೇರ್ ಇರಲಿ. ಎರಡನೇದು ಫೆಬ್ರವರಿ 22ರಿಂದ 28. ಈ ಟೈಮಲ್ಲಿ ಅನಾರೋಗ್ಯ, ಟೆನ್ಷನ್ ಆಗ್ಬೋದು, ಅನಗತ್ಯ ಜಗಳಗಳಿಗೆ ಹೋಗಲೇಬೇಡಿ. ಜನರಲ್ ಆಗಿ ಹೇಳೋದಾದ್ರೆ ಈ ತಿಂಗಳು ಸುಸ್ತು, ಎನರ್ಜಿ ಡ್ರೈನ್ ಆಗೋದು ಕಾಮನ್. ಮೆಂಟಲ್ ಟೆನ್ಷನ್, ಬ್ಲಡ್ ರಿಲೇಟೆಡ್ ಇಶ್ಯೂಸ್, ಹಾರ್ಮೋನಲ್ ಪ್ರಾಬ್ಲಮ್ಸ್ ಕೂಡ ಬರ್ಬೋದು. ಕೆಲವರಿಗೆ ಸರ್ಜರಿ ಆಗೋ ಸಾಧ್ಯತೆನೂ ಇದೆ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ತಗೊಳ್ಳಿ. ಸ್ಟೂಡೆಂಟ್ಸ್ಗೆ ಬಂದ್ರೆ ರಿಸಲ್ಟ್ಸ್ ಮಿಕ್ಸ್ಡ್ ಆಗಿರುತ್ತೆ. ಯಶಸ್ಸು ಸಿಗ್ಬೇಕಾ? ಹಾಗಿದ್ರೆ ಫೋಕಸ್ ಒಂದೇ ದಾರಿ. ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂತ ಡಿಸ್ಟ್ರಾಕ್ಟ್ ಆದ್ರೆ ಗ್ರೇಡ್ಸ್ ಕಡಿಮೆ ಆಗೋದು ಪಕ್ಕಾ. ಸೊ ಗಮನ ಇರಲಿ. ಸರಿ, ಈಗ ಫೈನಲ್ ಸೆಕ್ಷನ್ಗೆ ಬಂದಿದ್ದೇವೆ. ಇದು ತುಂಬಾ ಪ್ರಾಕ್ಟಿಕಲ್. ಈ ತಿಂಗಳನ್ನ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡೋಕೆ ಬೇಕಾದ ಕೀ ಅಡ್ವೈಸ್ ಮತ್ತು ರೆಮಿಡೀಸ್ ಏನು ಅಂತ ನೋಡೋಣ. ಈ ತಿಂಗಳ ಚಾಲೆಂಜಸ್ಗಳನ್ನ ಫೇಸ್ ಮಾಡೋಕೆ ಇಲ್ಲಿ 3 ಸಿಂಪಲ್ ಪರಿಹಾರಗಳಿವೆ. 1. ಕೇತುವಿಗಾಗಿ ಭಾನುವಾರ ಅಥವಾ ಮಂಗಳವಾರ ಮಕ್ಕಳಿಗೆ ಅಥವಾ ಸನ್ಯಾಸಿಗಳಿಗೆ ಊಟ ಅಥವಾ ಹಣ್ಣು ದಾನ ಮಾಡಿ. 2. ರಾಹುವಿಗಾಗಿ
ಗಾಳಿ ಸುದ್ದಿ, ಕೆಟ್ಟ ಜಾಗಗಳು, ಲೇಟ್ ನೈಟ್ ಟ್ರಾವೆಲ್ ಎಲ್ಲನೂ ಅವಾಯ್ಡ್ ಮಾಡಿ. 3. ಗುರುವಿಗಾಗಿ ಗುರುವಾರ ಹಿರಿಯರಿಗೆ, ಟೀಚರ್ಸಿಗೆ ಸೇವೆ ಮಾಡಿ, ಅಥವಾ ದೇವಸ್ಥಾನದಲ್ಲಿ ಒಂದು ದೀಪ ಹಚ್ಚಿ. ಇವು ಸಣ್ಣ ವಿಷಯಗಳಾದ್ರೂ ಮನಸ್ಸಿಗೆ ತುಂಬ ಧೈರ್ಯ ಕೊಡುತ್ತೆ. ಕೊನೆಗೆ ಈ ತಿಂಗಳು ಸಕ್ಸಸ್ ಆಗೋಕೆ ಬೇಕಾದ 4 ಪಿಲ್ಲರ್ಸ್ ಯಾವುದು ಗೊತ್ತಾ? ನಂಬಿಕೆ, ತಾಳ್ಮೆ, ಡಿಸಿಪ್ಲಿನ್ ಮತ್ತು ಸ್ಪಿರಿಚುವಾಲಿಟಿ. ಈ 4 ಗಟ್ಟಿಯಾಗಿ ಹಿಡ್ಕೊಂಡ್ರೆ ಎಂಥ ಚಾಲೆಂಜಿಂಗ್ ತಿಂಗಳನ್ನು ಒಂದು ಗ್ರೋತ್ ಆಪರ್ಚುನಿಟಿಯಾಗಿ ಬದಲಾಯಿಸಬಹುದು. ಒಂದು ಅದ್ಭುತವಾದ ಮಾತಿದೆ ನೋಡಿ, ಮುಂದಾಲೋಚನೆ ಇಲ್ದವರೇ ಕುರುಡುರು ಅಂತ. ಈ ತಿಂಗಳಿಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗಿತ್ತೆ. ಪ್ಲಾನಿಂಗ್, ಫೋರ್ಸೈಟ್ ಇಲ್ದಿದ್ರೆ ಸಮಸ್ಯೆಗಳು ಬಂದೇ ಬರುತ್ತೆ. ಸೊ ಪ್ರಿಪೇರ್ ಆಗಿರೋದು ತುಂಬಾ ಮುಖ್ಯ. ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇದನ್ನ ಮುಗಿಸೋಣ. ಈ ತಿಂಗಳು ಬರೋ ಚಾಲೆಂಜಸ್ಗಳನ್ನ ಗ್ರೋತ್ಗೆ ಒಂದು ಆಪರ್ಚುನಿಟಿಯಾಗಿ ಹೇಗೆ ಬದಲಾಯಿಸಬಹುದು? ಇದರ ಬಗ್ಗೆ ಖಂಡಿತ ಯೋಚನೆ ಮಾಡಿ.